ಅರಬ್ಬಿ ಸಮುದ್ರದಲ್ಲಿ ನಾಡ ದೋಣಿ ಮಗುಚಿ ಅವಘಡ ಸಂಭವಿಸಿದೆ. ಸುರತ್ಕಲ್ ಸಮುದ್ರದಲ್ಲಿ ಭಾರೀ ಅಲೆಗಳ ಅಬ್ಬರದಿಂದ ನಾಡ ದೋಣಿ ಮಗುಚಿದೆ. ಅಲೆಗಳ ಅಟ್ಟಹಾಸಕ್ಕೆ ನಾಡ ದೋಣಿ ಪಲ್ಟಿಯಾಗಿದೆ. ಕೂದಲೆಳೆ ಅಂತರದಲ್ಲಿ 4 ಜನ ಮೀನುಗಾರರು ಪಾರಾಗಿದ್ದಾರೆ. ಭಾರೀ ಗಾಳಿ ಮಳೆಗೆ ಸಮುದ್ರದಲ್ಲಿ ದೋಣಿ ಮಗುಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಇಲ್ಲದೆ ಇರ್ಬೋದು, ಆದರೆ ಕರಾವಳಿ ಭಾಗದಲ್ಲಿ ಮಳೆಯ ಜೊತೆಗೆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಮೀನುಗಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆಗಾಲ ಬಂದರೆ ಸಾಕು, ಮೀನುಗಾರರು ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತಾರೆ. ತಮ್ಮ ಜೀವನೋಪಾಯಕ್ಕೋಸ್ಕರ ಮೀನುಗಾರಿಕೆಯನ್ನು ಅವ್ರು ಮಾಡಲೇಬೇಕು. ಮಳೆ ಗಾಳಿ ಚಳಿ ಅಂತ ಕೂತ್ಕೊಂಡ್ರೆ ಅವ್ರ ಹೊಟ್ಟೆ ತುಂಬಲ್ಲ, ಜೀವನ ಸಾಗಲ್ಲ. ಹಾಗಾಗಿ ಅಲ್ಲಿ ಸಹಜವಾಗಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಹೊಡೆತ ಬೇಸಿಗೆ ಸಮಯದಲ್ಲೂ ಇರ್ತದೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಇರೋದ್ರಿಂದ ಗಾಳಿನೂ ಕೂಡ ಜಾಸ್ತಿ ಇರ್ತದೆ. ಭಾರೀ ಮಳೆ ಮತ್ತು ಗಾಳಿಗೆ ಸಮುದ್ರದಲ್ಲಿ ನಾಡ ದೋಣಿ ಮಗುಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುರತ್ಕಲ್ ಲೈಟ್ ಹೌಸ್ ಬಳಿ ದೋಣಿ ದುರಂತ ಆಗಿರುವಂಥದ್ದು. ಪ್ರಕ್ಷುಬ್ಧ ಈ ಒಂದು ಸಮುದ್ರದಲ್ಲಿ ಜೀವವನ್ನು ಮೀನುಗಾರರು ಉಳಿಸ್ಕೊಂಡಿದ್ದಾರೆ. 4 ಜನ. ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಬರ್ತಾ ಇದೆ. ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಮಳೆ ಬರ್ತಾ ಇದೆ. ಯಾಕಂದರೆ ಅದು ಕೇರಳಕ್ಕೆ ಅಂಟಿಕೊಂಡಿರುವಂತಹ ಒಂದು ಜಿಲ್ಲೆ ಆಗಿರೋದ್ರಿಂದ ಕೇರಳದ ಮುಖೇನವಾಗಿಯೇ ನಮ್ಮ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡುತ್ತೆ. ಆ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಗಾಳಿ ಸಮೇತ ಮಳೆ ಬರುತ್ತೆ ಮತ್ತು ಸಮುದ್ರದ ಅಲೆಗಳಲ್ಲೂ ಏರುಪೇರು ಆಗ್ತಾ ಇರ್ತದೆ. ಮಳೆ ಬಂದರೆ ಸಾಕು, ಅಲ್ಲೋಲ ಕಲ್ಲೋಲನೆ ಸಮುದ್ರದಲ್ಲಿ. ಹಾಗಾಗಿ ಈ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಅದು ನಿಯಂತ್ರಣ ಮಳೆಗಾಲದಲ್ಲಿ ಬಹಳ ಕಮ್ಮಿ ಆಗೋದು. ಮಳೆ ಬಿಟ್ಟ ಮೇಲೇ ಕಮ್ಮಿ ಆಗ್ತಾ ಇರ್ತದೆ. ಹಂಗಂತ ಹೇಳ್ಬಿಟ್ಟು ಮೀನುಗಾರರು ತಮ್ಮ ಜೀವನವನ್ನು ಕಟ್ಕೊಳ್ಬೇಕಲ್ವಾ, ಅವರಿಗೆ ಮೀನುಗಾರಿಕೆ ಬಿಟ್ಟರೆ ಬೇರೆ ಕಸುಬು ಗೊತ್ತಿರಲ್ಲ ಪಾಪ. ಹಾಗಾಗಿ ಈಗ ಸಮುದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ದೋಣಿ ಮಚ್ಚಿ ಬೀಳ್ತದೆ. ಈಗ ಪಾರಾಗಿದ್ದಾರೆ 4 ಜನ ಮೀನುಗಾರರು. ಇನ್ನೊಂದು ಕಡೆ ಅಲ್ಲಿಯ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಡ್ತಾನೆ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀರಿಗೆ ಇಳಿಬಾರ್ದು, ಸಮುದ್ರಕ್ಕೆ ಇಳಿಬಾರ್ದು ಅಂತ. ಆದರೂ ತಮ್ಮ ಹೊಟ್ಟೆಪಾಡಿಗೋಸ್ಕರ, ಜೀವನೋಪಾಯಕ್ಕೋಸ್ಕರ ಸಮುದ್ರದ ಆ ಒಂದು ಈ ನರ್ತನದ ಜೊತೆಗೇ ಬೋಟಲ್ಲಿ ಹೋಗ್ತಾ ಇರ್ತಾರೆ, ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಅಲೆಗಳ ಅಟ್ಟಹಾಸಕ್ಕೆ ನಾಡದೋಣಿ ಪಲ್ಟಿ ಆಗಿದ್ದರೂ ಕೂಡ 4 ಜನ ಈಗ ಬಚಾವಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.